ಇವತ್ತು ನಾವು ಚಿಕನ್ ಮಾಡ್ತಾ ಇದ್ದೀವಿ. ನಾವು ತಂದಿರುವಂಥ ಚಿಕನ್ ಎಷ್ಟು ಕೆಜಿ ಗುರು? 1 kg 350 ಗ್ರಾಮ್ ಚಿಕನ್ ತಂದಿದ್ದೀವಿ. ನಾವಿರೋದು ಓನ್ಲಿ 4 ಮೆಂಬರ್ಸ್. ಅದರಲ್ಲಿ ನಾವು 1 kg ಗ್ರೇವಿ ಬಿರಿಯಾನಿ ಮಾಡ್ತಾ ಇದ್ದೀವಿ. ಬೇರೆದ್ರಲ್ಲೆಲ್ಲ ಸ್ಪೆಷಲಿಸ್ಟ್ ಆದರೆ ಇನ್ನು ಅಡುಗೆಯಲ್ಲಿ ಸ್ಪೆಷಲಿಸ್ಟು. ಸಾರಿ ಫ್ರೆಂಡ್ಸ್, ನಾನು ಆಸ್ಥಾನದಿಂದ ಕೆಳಗಿದ್ದೀನಿ. ಈಗ ದೀಕ್ಷೆ ಹೋಗಿದ್ದಾರೆ. ದೀಕ್ಷೆ ಕ್ವಶನ ನನಗೆ ಈರುಳ್ಳಿ ಒಂದು ಹೆಚ್ಚಿಕೊಡ್ರಿ. ಕುಕ್ಕರ್ ಒಂದು ಈರುಳ್ಳಿ ಹೆಚ್ಚಿಕೊಡು, ಕುಕ್ಕರ್ ತೆಗ್ಬಿಡು. ಈರುಳ್ಳಿ, ಟೊಮೊಟೊ ಹಣ್ಣು, ಮೆಣಸಿನ್ಕಾಯಿ. ಏನ್ ಮಾತಾಡ್ತಾರ್ರಿ? ಯಾವನ್ರಿ ಅವನು? ನಮಗೆ ಸ್ವಾಭಿಮಾನ ಇದೆ. ಇವಾಗ ನಾವು ಚಿಕನ್ನಿಗೆ ಬಿರಿಯಾನಿ ಬೇಕಾದಂಥ ಇಂಗ್ರೀಡಿಯೆಂಟ್ಸ್ ಹಾಕಿದ್ದೀವಿ. ಈರುಳ್ಳಿ, ಕೆಲವೊಂದು ಚಕ್ಕೆ, ಲವಂಗ, ಕಡೆಗೆ ಪಲಾವ್ ಎಲೆ, ಕಡೆಗೆ ಫ್ಲವರು ಎಲ್ಲ ಹಾಕಿದ್ದೀನಿ. ಈರುಳ್ಳಿ ಹಾಕಿದ್ದೀನಿ. ಇದು ನೀಟಾಗಿ ಫ್ರೈ ಆಗಬೇಕು. ಇವನು ಇವಾಗ ಸಾಂಬಾರು ಮಾಡ್ಲಿಕ್ಕೆ ರೆಡಿ ಮಾಡ್ತಾ ಇದ್ದಾನೆ. ಇವರು ಇವ ಯಾರೇ? ಇವನು ಯಾರ್ಯಾರು ಬರ್ತಾರೋ ಮರ ಈ ಮನ್ಯಾಗ? ಇವನೇನು ಮಕ್ಕ ಹೇಳ್ತಿದ್ದಂಗೆ ಇಟ್ಕೊಂಡವನೆ. ದೀಕ್ಷಿತ್ ಅವರು ಮುಲ್ತಾನ್ ಮಿಟ್ಟಿಯನ್ನು ಮೂಗು ಹಚ್ಕೊಂಡಿದ್ದಾರೆ. ಅಣ್ಣನ ಮದುವೆಗೋಸ್ಕರ ಫೇಸ್ ರಿಕವರಿ ಮಾಡ್ಕೊಳ್ತಾ ಇದ್ದಾನೆ. ಒಂದ್ಸಲಿ ಮುಖ ತೋರಿಸು. ಓಕೆ, ಬನ್ನಿ ಚೇಂಜ್ ಮಾಡು. ವೈಟ್ ಕಲರ್ ಸ್ನೇಹಿತರೆ, ವೈಟ್ ಆಗ್ತಾ ಇದೆ. ಈ ಬಿಸಿಲಲ್ಲಿ ವೈಟ್ ಇರೋದೆಲ್ಲ ಹಳದಿ ಆಗ್ತಾ ಇದೆ. ಅದಕ್ಕೋಸ್ಕರ ತಂದಿದ್ದೀರಿ. ನನ್ನ ರೆಡ್ ಇದೆ ಅಲ್ಲ ನೋಡಿ. ಬುದ್ಧಿವಂತರೆ, ಬೇಸಿಗೆಯಲ್ಲಿ ವೈಟ್ ಬಟ್ಟೆ ಹಾಕೊಂಡ್ರೆ ಅದು ನಮ್ದು ದೇಹಕ್ಕೆ ಒಳ್ಳೆಯದು. ಬಟ್ ಇವರು ನೀಲಿ ಹಾಕೊಂಡಿದ್ದಾರೆ. ಅಬ್ಸರ್ವ್ ಆಗಿ ಇನ್ನೂ ಬಾಡಿ ಹಾಳಾಗ್ಲಿ ಅಂತ. ವೈಟ್ ಅಣ್ಣ ಇಂಥದ್ದು ಅರಿಶಿನ ಆಗ್ಬಿಡೋ ಸ್ಥಳಕ್ಕೆ ಅಂದ್ರೆ ಡೈಲಿ ತೊಳಿಬೇಕು. ಸ್ನಾನನೇ ಮಾಡೋದಿಲ್ಲ. ಅಲ್ಲ, ಇವ್ರ ಅಣ್ಣನ ಮದುವೆಗೆ ಅಣ್ಣ ಇನ್ನೊಮ್ಮೆ ಮೇಕಪ್ ಮಾಡಿರ್ತಾನೆ. ಮುಲ್ತಾನ್ ಮಿಟ್ಟಿ ಹಚ್ಚಿ ಮೆಣಸಿನ್ಕಾಯಿ ಸೊತ್ತವನ ಹಾರ ಬೇಡ ಹಾಕಿತಾನ ಹೆಚ್ಚಿಕೊಡ್ತಾನಂತ. ಇವ್ರು ಹೆಚ್ಚಿಕೊಡ 4 ಮೆಣಸಿನ್ಕಾಯಿ ಬೇಕು. ಅದೆಲ್ಲ ತಲೆ ಕೆಟ್ಟು ಬಿಡ್ತಾ ಇತ್ತು. ಚಿಕನ್ ನನ್ನ ಹತ್ರ ಮಾಡ್ಸ್ಕೊಂಡು ನೀನು ತಿನ್ಸಿರೋದು ತಿನ್ನು. ಅದ್ರಕ್ಕೆ ಶನಿವಾರ ಇವಾಗ ನೋಡಿ ಬ್ರೌನ್ ಕಲರ್ ಬರ್ತಾ ಇದೆ.